ಕಿರುತೆರೆ ಪ್ರೇಕ್ಷಕರು ಸೀರಿಯಲ್ ಮತ್ತೆ ಸೀರಿಯಲ್ ಪಾತ್ರಗಳಿಗೆ ತುಂಬಾ ಕನೆಕ್ಟ್ ಆಗ್ಬಿಡ್ತಾರೆ. ಈಗ ನೀವ್ ಎಲ್ಲೇ ಹೋದ್ರು ಪಾರು ಎಲ್ಲಿ ಅಂತ ಕೇಳ್ಬೋದು, ಅಥವಾ ಪಾರುಗ್ ನೀವ್ ಯಾವಾಗ ಪ್ರಪೋಸ್ ಮಾಡ್ತೀರಾ, ಯಾವಾಗ ನಿಮ್ಮ ಮನಸ್ಸಿನ ಪ್ರೀತಿಯನ್ನ ಹೇಳ್ಕೊಡ್ತೀರಾ ಅಂತ ಕೇಳ್ಬೋದು. ಸೊ ಇಷ್ಟೆಲ್ಲ ಕನೆಕ್ಟ್ ಆಗುವಾಗ ನಿಜವಾಗ್ಲೂ ನಾವು ಸಿನಿಮಾ ಮಾಡಿ ಆ ಸಿನಿಮಾ ಪಾತ್ರದ ಮೂಲಕ ಹತ್ರ ಆದ್ವಿ ಅಂತಂದ್ರೆ ಅದೇ ದೊಡ್ಡ ಗೆಲುವು. ಖಂಡಿತವಾಗ್ಲು. ಅಂದ್ರೆ ಅದೊಂದು ಚಾಲೆಂಜ್ ಇತ್ತು. ಅಂದ್ರೆ ಸುಮಾರು ನನಗೆ ಗೊತ್ತಿಲ್ಲ, ಸುಮಾರು ಜನ ಹೇಳೋರು ಸೀರಿಯಲ್ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ಡೈಲಿ ಬರೋದ್ರಿಂದ ಮುಖ ಎಕ್ಸ್ಪೋಸ್ ಆಗುತ್ತೆ ಜಾಸ್ತಿ, ಸಿನಿಮಾಗೆ ಅದು ಜನ ಕಷ್ಟ ಬರೋದು ಹಂಗೆ ಹಿಂಗೆ ಅಂತ ಕುತೂಹಲ ಇಟ್ಕೋಬೇಕು ಕಲಾವಿದ್ರು ಅಂತ. ಬಟ್ ನಾನು ಯಾವಾಗಲೂ ಅನ್ಕೊಳ್ಳೋದು, ಯಾಕೆ ನೀವು ಚೆನ್ನಾಗಿ ಮಾಡಿದ್ರೆ, ಕಾಂಟೆಂಟ್ ಚೆನ್ನಾಗಿದೆ, ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಸೀರಿಯಲ್ನ ಅಷ್ಟು ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅಂದರೆ ಜನ, ಸಿನಿಮಾ ಕಾಂಟೆಂಟ್ ಚೆನ್ನಾಗಿದೆ, ಸಿನಿಮಾ ಆ್ಯಕ್ಟಿಂಗ್ ನೀವು ಚೆನ್ನಾಗಿ ಮಾಡಿದ್ದೀರಾ, ಒಳ್ಳೆ ಜನರಿಗೆ ಎಂಟರ್ಟೈನ್ಮೆಂಟ್ ಏನು ಕೊಡಬೇಕು ಅದನ್ನ ಕೊಡ್ತಾ ಇದ್ದೀರಾ ಅಂದರೆ ಯಾಕೆ ಬರಲ್ಲ ಅನ್ನೋಂಥದ್ದು ಕ್ವೆಶನ್ ಇತ್ತು. ಅದಕ್ಕೆ ಒಂದು ಆನ್ಸರ್ ಸಿಕ್ಕಿದೆ. ಜನ ಬರ್ತಾರೆ, ನೀವು ಚೆನ್ನಾಗಿ ಮಾಡಬೇಕಷ್ಟೆ. ನೀವು ಯಾವುದೇ ಕಂಟೆಂಟ್ ಇರಲಿ, ಈಗ ನಾವು ಹೇಳ್ದಂಗೆ ಯಾವುದೇ ಸ್ಟಾರ್ ಸಿನಿಮಾ ಇರಲಿ, ಯಾರೇ ಇರಲಿ, ಚೆನ್ನಾಗಿ ಮಾಡಲಿಲ್ಲ ಜನ ಬರಲ್ಲ. ಚೆನ್ನಾಗಿ ಮಾಡಿದ್ರೆ ಯಾರೇ ಮಾಡಿದ್ರು ಜನ 100% ಮನಸ್ಸಿಂದ ಅದನ್ನ ಆಕ್ಸೆಪ್ಟ್ ಮಾಡಿ ಬರ್ತಾರೆ. ಅದಕ್ಕೆ ದೊಡ್ಡ ಎಕ್ಸಾಂಪಲಿ ಅಪಾಯದ ಎಚ್ಚರಿಕೆ ಅಂತ ನನಗನ್ಸುತ್ತೆ.